ಅನೇಕ ಮುಸ್ಲಿಂ ಧಾರ್ಮಿಕ ಮುಖಂಡರು ಇಲ್ಲಿ ಬಂದಾಗ ಅದನ್ನ ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕುರಾನ್ ಕೂಡ ಹೇಳ್ಕೊಟ್ಟಿರೋದೇನು, ನೀನಿರುವ ಜಾಗವನ್ನ ಗೌರವದಿಂದ ಭಕ್ತಿ ಭಾವದಿಂದ ಗಮನಿಸು ಅಂತ ಹೇಳಿ. ಇದನ್ನ ಕುರಾನ್ ಹೇಳಿದ್ರೆ ಒಪ್ತೀರಿ, ಒಂದೇ ಮಾತರಂ ಹೇಳಿದ್ರೆ ಒಪ್ಪೋದಿಲ್ಲ ಅನ್ನೋದು ಡಬಲ್ ಸ್ಟ್ಯಾಂಡರ್ಡ್ ಆಗೋದಿಲ್ವಾ? ಸಿಂಪಲ್ ಪ್ರಶ್ನೆ ಮೇಡಮ್. ಒಂದೇ ಮಾತರಂ ಅನ್ನೋದ್ರಲ್ಲಿ ಯಾವುದೇ ನಮಗೆ ತೊಂದರೆ ಇಲ್ಲ, ನಾವು ಮನಸ್ಸಿಂದ ಹೇಳ್ತೀವಿ. ಬಲವಂತವಾಗಿ ನೀವು ಯಾಕೆ ನಮ್ಮನ್ನ ಹೇಳ್ತೀರಾ, ನೀವು ಹೇಳಿ ಅಂತ ನಾನು ಕೇಳ್ತಾ ಇರೋದು ಪ್ರಶ್ನೆ. ಒಂದೇ ಮಾತರಂ ಅನ್ನೋದ್ರಲ್ಲಿ ಏನು ತಪ್ಪಿದೆ? ನಾವು ಹುಟ್ಟಿ ಬೆಳೆದಿರೋದು, ನಾವು ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ತಿಂತಾ ಇದ್ದೀವಿ, ಅನ್ನ ಇಲ್ಲಿ ನಾವು ಬೆಳೀತಾ ಇದ್ದೀವಿ. ಇಲ್ಲಿರುವ ನಮ್ಮ ಭಾರತ ದೇಶಕ್ಕೋಸ್ಕರ ನಮ್ಮದು ಅನ್ಸ್ಕೊಳ್ಳೋದಕ್ಕೋಸ್ಕರ ನಾವು ಯಾರಿಗಾದ್ರೂ ಉದಾಹರಣೆಗಳು ಕೊಡಬೇಕಾ? ನೀವು ಯಾರು ನಮಗೆ ಕೇಳೋದಕ್ಕೆ? ಬಲವಂತ ಯಾಕೆ ಮಾಡ್ತೀರಾ? ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ವಾಮಿ. ನಾವು ಯಾರಿಗೂ ತೋರಿಸ್ಕೊಳ್ಬೇಕಾಗಿಲ್ಲ. ನಾವು ಭಾರತೀಯರು, ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಇವ್ರಕ್ಕಿಂತ ಅತಿ ಹೆಚ್ಚಾಗಿ ನಮ್ಮಲ್ಲಿ ಪ್ರೀತಿ ಇದೆ. ನಮ್ಮವರು ಇವತ್ತು ನೀವು ಇಂಡಿಯಾ ಗೇಟಲ್ಲಿ ಹೋಗಿ ನೋಡಿದಾಗ ಸಾವಿರಾರು ಜನದ ಹೆಸರು ಬರೆದಿದೆ. ಅದರಲ್ಲಿ ಯಾರ ಹೆಸರು ಬರೆದಿದೆ? ಅವರೆಲ್ಲ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು. ಅವ್ರು ಯಾರು? ಮುಸಲ್ಮಾನರಲ್ವಾ? ಅವರಲ್ಲಿ ಅಂದರೆ ಅವರು ಹೃದಯದಲ್ಲಿ ಆ ಪ್ರೀತಿ ವಿಶ್ವಾಸ ಇದ್ದಿಲ್ಲ, ಅದಕ್ಕೋಸ್ಕರ ಹಂಗೆ ಹೋಗಿ ಪ್ರಾಣ ಮಾಡ್ಬಿಟ್ರು ಅವರು. ಮತ್ತೆ ಯಾಕೆ ಇವರು ಮಾತಾಡಿದ್ರೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ